ಕುಗ್ಗೆ ಮಾದಪ್ಪ. ಸ್ನೇಹಿತರೆ ನೋಡಿದ್ರಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸ್ನೇಹಿತರೆ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದೇ ಇರ್ಬೋದು, ಬಟ್ ತುಂಬ ಅತ್ಯಮೂಲ್ಯ ಬದುಕೋಕೆ, ಜೀವಕ್ಕೆ ನೀರು ಮತ್ತು ಅನ್ನ. ಸ್ನೇಹಿತರೆ, ಸಾಧ್ಯವಾದರೆ ಯಾರಿಗಾದ್ರೂ ಕೊಟ್ಟು ನೋಡಿ, ನೀವು ಅದರ ಆನಂದನೇ ಬೇರೆ. ಸಿಕ್ಕಾಪಟ್ಟೆ ಖುಷಿ ಸಿಗುತ್ತೆ, ಸಿಕ್ಕಾಪಟ್ಟೆ ತೃಪ್ತಿ ಸಿಗುತ್ತೆ. ಸ್ನೇಹಿತರೆ, ಎಷ್ಟಾದರೂ ಸಂಪಾದನೆ ಮಾಡಿ. ಸ್ನೇಹಿತರೆ, ನೀವು ಅಂದ್ಕೊಂಡಿರೋ ರೇಂಜ್ಗೆ ನಾನು ತುಂಬ ಸಂಪಾದನೆ ಏನು ಮಾಡಲ್ಲ. ಹಾಗಂತ ನಾನು ಜೀವನ ಮಾಡೋಷ್ಟು ಸಂಪಾದನೆ ಅಂತೂ ನಾನು ಖಂಡಿತವಾಗಿಯೂ ಮಾಡ್ತೀನಿ. ಅದರಲ್ಲಿ ಯಾರಿಗಾದ್ರೂ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿನ ನನ್ನ ಕೈಯಿಂದ ಯಾರಿಗಾದ್ರೂ ಕೊಟ್ಟರೆ, ಆ 100 ರೂಪಾಯಿ ಸಂಪಾದನೆ ಮಾಡಿರ್ತೀನಲ್ಲ, ಅದಕ್ಕಿಂತ ಹೆಚ್ಚಿನ ಖುಷಿ ನನಗಾಗುತ್ತೆ. ನೀವು ಒಂದ್ಸಲಿ ಪ್ರಯತ್ನ ಪಟ್ಟು ನೋಡಿ. ಸ್ನೇಹಿತರೆ, ಇದಂತೂ ಸತ್ಯ. ಯಾವುದು ದುಡ್ಡು ನಾವು ಸಂಪಾದಿಸಿರ್ತೀವೋ ಅದು ನಮ್ದಲ್ಲ, ಯಾವುದು ದುಡ್ಡು ನಾವು ಬಚ್ಚಿಟ್ಟಿರ್ತೀವೋ ಅದು ನಮ್ದಲ್ಲ, ಯಾವ ದುಡ್ಡು ನಮ್ಮ ಹತ್ರ ಇಟ್ಕೊಂಡಿರ್ತೀವೋ ಅದು ದುಡ್ಡು ನಮ್ದಲ್ಲ. ಯಾರಿಗೆ ನಾವು 10 ರೂಪಾಯೋ 15 ರೂಪಾಯೋ 5 ರೂಪಾಯೋ 1 ರೂಪಾಯೋ ದಾನ ಮಾಡಿರ್ತೀವಲ್ಲ, ಅದೊಂದೇ ಸಾಯ ತನಕ ನಮ್ಮ ಜೊತೆ ಬರೋದು. ದಾನವನ್ನು ಧೈರ್ಯ ಇದ್ದವನಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ದುಡ್ಡು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ದಾನ ಧೈರ್ಯ ಇದ್ದವನು ಮಾತ್ರ ಮಾಡೋಕ್ಕಾಗೋದು. ಹಾಗಂತ ನಾನು ತುಂಬ ದೊಡ್ಡ ದಾನಿ ಅಂತ ಹೇಳ್ತಾ ಇಲ್ಲ. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಪಟ್ಟಿದ್ದೀನಿ. ನನ್ನಿಂದ ಯಾರಾದರೂ ಮೋಟಿವೇಟ್ ಆಗಿ ಇನ್ನೂ ಯಥೇಚ್ಛವಾಗಿ ದಾನ ಮಾಡೋರು ದಯವಿಟ್ಟು ಮಾಡಿ. ಸ್ನೇಹಿತರೆ, ಅಷ್ಟೇ. ಜೈ ಜೈ ಕರ್ನಾಟಕ ಮಾತು.